ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಈಗ ಹೊಸದೊಂದು ವಿವಾದ ಸೃಷ್ಟಿಯಾಗಿದೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ ಅಧಿಕಾರಿಗಳು ಕಚೇರಿಯಲ್ಲೇ ಸಿನಿಮಾ ಹಾಡುಗಳಿಗೆ ರೋಸ್ ಹಿಡಿದು ರೀಲ್ಸ್ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಒಂದೆಡೆ ಜನರ ಕಣ್ಣೀರು, ಇನ್ನೊಂದು ಕಡೆ ಅಧಿಕಾರಿಯ ರೀಲ್ಸ್ ಮೋಜು. ಏನಿದು ಪೌರಾಯುಕ್ತರ ರೀಲ್ಸ್ ಅವಾಂತರ? ಎಲ್ಲಿದೆ ನೋಡಿ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಹೀಗೆ ಉಪೇಂದ್ರ ಅಭಿನಯದ ಪ್ರಸಿದ್ಧ ಸಿನಿಮಾ ಹಾಡಿಗೆ ಪೋಸ್ ಕೊಡ್ತಿರೋದು ಬೇರೆ ಯಾರು ಅಲ್ಲ, ನೆಲಮಂಗಲ ನಗರಸಭೆಯ ಪೌರಾಯುಕ್ತ ಗಂಗಾಧರ್. ನೀರಿಗಾಗಿ ಜನರ ಪರದಾಟ, ಅಧಿಕಾರಿಗಳು ಡೋಂಟ್ ಕೇರ್. ಸಮಸ್ಯೆ ಕೇಳುವ ಅಧಿಕಾರಿ ರಕ್ತ ಕಣ್ಣೀರು ಹಾಡಿಕೆ. ರೋಜಾ ಹೂವ ಹೂವ ನನ್ನ ಜೀವ. ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಜನರು ಕುಡಿಯುವ ನೀರಿಗಾಗಿ ದಿನನಿತ್ಯ ಅಲೆದಾಡುವಂತಾಗಿದೆ. ಆದರೆ ಜನರ ಕಷ್ಟ ಆಲಿಸಬೇಕಾದ ನಗರಸಭೆ ಕಮಿಷನರ್ ಮಾತ್ರ ತಮ್ಮ ಕಚೇರಿಯಲ್ಲೇ ಹೂವ ರೋಜಾ ಹೂವ ಅಂತ ಸಿನಿಮಾ ಹಾಡುಗಳಿಗೆ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಕೈಯಲ್ಲಿ ರೋಸ್ ಹಿಡಿದು ರೀಲ್ಸ್ ಮಾಡಿದ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಂತೆ ಸಾರ್ವಜನಿಕರು ಹಾಗೂ ಸ್ಥಳೀಯರು ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ನೆಲಮಂಗಲ ನಗರಸಭೆಯಲ್ಲಿ ಸಮಸ್ಯೆಗಳ ಪಟ್ಟಿ ಬೆಳೆಯುತ್ತಲೇ ಇದೆ. ಕುಡಿಯುವ ನೀರಿನ ಅಭಾವ ಒಂದೆಡೆಯಾದ್ರೆ ರಸ್ತೆ ಹಾಗೂ ರಾಜಕಾಲುವೆಗಳ ನಿರ್ವಹಣೆ ಸಂಪೂರ್ಣ ಕುಸಿದು ಬಿದ್ದಿದೆ. ಇತ್ತೀಚೆಗಷ್ಟೇ ಕೇಂದ್ರ ಬಸ್ ನಿಲ್ದಾಣದ ಬಳಿ ಬೃಹತ್ ಗುಂಡಿ ಬಿದ್ದು ಸಾರ್ವಜನಿಕರು ಪರದಾಡ್ತಿದ್ರು. ಅಧಿಕಾರಿಗಳು ಕಣ್ಣಿತ್ತು ಕುರುಡರಂತೆ ವರ್ತಿಸಿದಾಗ ಹಿರಿಯ ನಟ ವಿನೋದ್ ರಾಜ್ ಅವರೇ ಖುದ್ದಾಗಿ ಬಂದು ಗುಂಡಿ ಮುಚ್ಚಿ ಮಾನವೀಯತೆ ಮೆರೆದಿದ್ರು. ಇದಷ್ಟೇ ಅಲ್ಲ, ಕೆಲ ದಿನಗಳ ಹಿಂದೆ ಅಷ್ಟೇ ಕರ್ತವ್ಯದ ವೇಳೆಯಲ್ಲೇ ಗುಂಡು ತುಂಡು ಪಾರ್ಟಿ ಮಾಡಿ 5 ಪಿಡಿಒಗಳು ಅಮಾನತಾಗಿದ್ರು. ಈ ಘಟನೆ ಮಾಸುವ ಮುನ್ನವೇ ಈಗ ಪೌರಾಯುಕ್ತರ ರೀಲ್ಸ್ ಅವಾಂತರ ಬೆಳಕಿಗೆ ಬಂದಿದೆ. ಮಾಡೋದೆಲ್ಲ ಮಾಡಿ ಈ ಎಲ್ಲಾ ಆರೋಪಗಳಿಗೆ ಮತ್ತು ವೈರಲ್ ವಿಡಿಯೋಗೆ ಸಂಬಂಧಿಸಿದಂತೆ ನೆಲಮಂಗಲ ನಗರಸಭೆ ಪೌರಾಯುಕ್ತ ಗಂಗಾಧರ್ ತಮ್ಮದೇ ಶೈಲಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಈಗಿನ ನೆಲಮಂಗಲ ನಗರಸಭೆಯಲ್ಲಿ ಪೌರಾಯುಕ್ತರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ನನ್ನ ಒಂದು ಹೆಸರಿಗೆ ಅಥವಾ ನನ್ನ ಒಂದು ಇದಕ್ಕೆ ಮುಸಿ ಬೀಳಬೇಕು ಅಂತಕ್ಕಂಥ ಉದ್ದೇಶದಿಂದಲೋ ಅಥವಾ ಏನೋ ಅವರು ಸ್ವಾಯತ್ತಶಕ್ತಿಯಿಂದ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಂತಕ್ಕಂತಹ ಉದ್ದೇಶದಿಂದಲೋ ಅದನ್ನು ಎಡಿಟ್ ಮಾಡಿ ಬಿಟ್ಟಿರ್ತಕ್ಕಂತಹ ವಿಡಿಯೋ ಆಗಿರ್ತದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಅಸಡ್ಡೆ ತೋರಿಂತರೋದಾಗಲಿ ಅಥವಾ ಸರ್ಕಾರಿ ಕೆಲಸದ ಅವಧಿನಲ್ಲಿ ಮಾಡಿರ್ತಕ್ಕಂಥದ್ದಾಗಲಿ ಅದು ಯಾವುದೂ ಇಲ್ಲ. ಸರ್ಕಾರಿ ಅಧಿಕಾರಿಗಳಾದ ಕೂಡಲೇ ನಮಗೆ ವೈಯಕ್ತಿಕ ಆಸಕ್ತಿ ಹಿತಾಸಕ್ತಿ ನಮ್ಮಲ್ಲಿರ್ತಕ್ಕಂಥ ಕಲೆಗಳಿಗೆ ಬೆಲೆನೇ ಇಲ್ಲವೆ. ಬೆಲೆ ಕೊಡದಿರೋ ಪರವಾಗಿಲ್ಲ, ನಮ್ಮ ವೈಯಕ್ತಿಕ ಮಾಹಿತಿಯನ್ನು ತೆಗೆದುಕೊಂಡು ಈಗ ಕೆಲಸ ಮಾಡುವ ಸನ್ನಿವೇಶಗಳಿಗೆ ಹೊಂದಿಕೆ ಆಗುವ ರೀತಿಯಲ್ಲಿ ಎಡಿಟ್ ಮಾಡಿ ನಮ್ಮ ಹೆಸರಿಗೆ ಕಳಂಕ ತರ್ತಕ್ಕಂಥದ್ದನ್ನು ಮಾಡ್ತೀರಾ ಅಂತಂದರೆ ಅಧಿಕಾರಿಗಳು ಎಲ್ಲೂ ಹೋಗಿ ಒದ್ದಾಡಬೇಕು ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಬೇಕಾಗೈತೆ. ಪೌರಾಯುಕ್ತರು ಇದು ಹಳೆಯ ವಿಡಿಯೋ ಅಂತ ಸಮಜಾಯಿಷಿ ನೀಡಿದ್ರು. ಸರ್ಕಾರಿ ಕಚೇರಿಯಲ್ಲೇ ಸಿನಿಮಾ ಹಾಡುಗಳಿಗೆ ರೀಲ್ಸ್ ಮಾಡಿರುವುದು ಎಷ್ಟು ಸರಿ ಎನ್ನುವುದು ಸಾರ್ವಜನಿಕರ ಪ್ರಶ್ನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಕಮಿಷನರ್ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಜರುಗಿಸುತ್ತಾರಾ ಇಲ್ಲವೇ ಎಂಬುದನ್ನ ಕಾದು ನೋಡಬೇಕಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.